ಈ ದಿನ ಕೆಂಪೇಗೌಡರ ಒಂದು ಜನ್ಮ ದಿನಾಚರಣೆಯನ್ನು ಹಮ್ಮಿಕೊಂಡಿರುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಳಬಾಗಿಲು ತಾಲೂಕು ದಂಡಾಧಿಕಾರಿಗಳಂತ ಗೀತಾ ಮೇಡಮ್ ಅವರು, ನಮ್ಮ ಮುಳಬಾಗಿಲು ತಾಲೂಕು ವಕೀಲ ಸಂಘದ ಅಧ್ಯಕ್ಷ ಅಂತ ಶಿವಶಂಕರ್ ಸಾಹೇಬ್ರವರು, ಮತ್ತೆ ಮಾಜಿ ಅಧ್ಯಕ್ಷ PL ಬ್ಯಾಂಕ್ ಅಧ್ಯಕ್ಷರಾದ ರಾಜನ್ ಗೌಡ ಅವರು, ವೆಂಕಟರಾಮಯ್ಯವರು, ಗುತ್ತಿಗೆದಾರಂತ ವರ್ಗಪ್ಪ ಅವರು, ಸತ್ಯಪ್ಪ ಅವರು, ರಘುಪತಿ ಅವರು, ರಘುಪತಿ ರೆಡ್ಡಿ ಅವರು, ರಘುನಾಥ್ ಅವರು ಮತ್ತು ಸಂಘದ ಕಾರ್ಯದರ್ಶಿಗಳಾದ B ನಾಗರಾಜ್ ಅವರು, ರಘುಪತಿ ಗೌಡರು, ಶಿವರಾಜ್ ಅವರು ಮತ್ತು ನಮ್ಮ ತಾಲೂಕಿನ EO ಸಾಹೇಬ್ರ ಅಂತ ಬಾಬುರವರು ಹಾಗೂ ನಮ್ಮ ಕುಲದ ಎಲ್ಲ ಸಮಾನಸ್ಕರ ನಾಯಕರು. ಈಗ ಏನಂದ್ರೆ ಈಗ ಎಲ್ಲ ಮಾತಾಡಿದ್ದಾರೆ, ಅವೇನು ಮಾತಾಡೋದೇನು ಅಷ್ಟೇನಿಲ್ಲ, ನಾನು ಎರಡೇ ಮಾತಾಡ್ತೀನಿ ಅಷ್ಟೇ. ಕೆಂಪೇಗೌಡರ ಬಗ್ಗೆ, ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ರೆ ಬೃಹದಾಕಾರವಾಗಿ ಮಾತಾಡ್ತಾ ಹೋಗ್ತಾ ಇರ್ಬೋದು. ಈ ವಕೀಲರ ಸಮಾಜವನ್ನು ಹೆಸರುವಾಸಿ ತಂದಂತ ನಾಡಪ್ರಭು ಕೆಂಪೇಗೌಡರು ಈ ಬೆಂಗಳೂರು ಬೆಂದಕಾಳೂರು ಅಂತ ಇದ್ರು, ಅದನ್ನ ಪದೇ ಪದೇ ಬೆಂಗಳೂರು ಅಂತ ಪರಿವರ್ತನೆ ಮಾಡಿ ಅದನ್ನ ಬೆಂಗಳೂರನ್ನ ಈಗ ಒಂದು ಉದ್ಯಾನಿ ನಗರಿ ಅಂತೇಳಿ ಹೆಸರುವಾಸಿಗೆ ಬಂದಿರುವಂತಹ ಬೆಂಗಳೂರನ್ನ ಕಟ್ಟಿದಂತವರು ನಾಡಪ್ರಭು ಕೆಂಪೇಗೌಡರು. ಆದ್ರೆ ಈ ಜನಾಂಗಕ್ಕಾಗಿ, ಈ ರಾಜ್ಯಕ್ಕಾಗಿ, ಎಲ್ಲಾ ಜಾತಿಗಳ ಅಭಿವೃದ್ಧಿಗಾಗಿ ಹೋರಾಟ ಮಾಡಿದ ವ್ಯಕ್ತಿ ಅಂದ್ರೆ ನಾಡಪ್ರಭು ಕೆಂಪೇಗೌಡರು. ಅವರು ಸುಮಾರು 500 ವರ್ಷಗಳ ಹಿಂದೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತ ವ್ಯಕ್ತಿ ಅಂದ್ರೆ ನಾಡಪ್ರಭು ಕೆಂಪೇಗೌಡರು. ಅಂತ ವ್ಯಕ್ತಿ ಇವತ್ತು ಇಲ್ಲ. ಆದ್ರೆ ಎಲ್ಲ ಜನಾಂಗಕ್ಕೂ ಸಮಾನತೆಯನ್ನು ಸಮಾನಸ್ಕರವಾಗಿ ಅಭಿವೃದ್ಧಿ ಆಗೋದಕ್ಕೆ ಬೆಂಗಳೂರಲ್ಲಿ ಕುಂಬಾರ ನಗರ, ವೈಶಾಸ್ ನಗರ, ಹಕ್ಕಿಪೇಟೆ, ಬಿನ್ನಿಪೇಟೆ ಇಂತಹ ನಗರಗಳನ್ನ ಅಚ್ಚುಕಟ್ಟಾಗಿ ವಿಂಗಡಣೆ ಮಾಡಿ ಬೆಂಗಳೂರು ಬೃಹದಾಕಾರವಾಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ವ್ಯಕ್ತಿ ಅಂದ್ರೆ ನಾಡಪ್ರಭು ಕೆಂಪೇಗೌಡರು. ಎಲ್ಲಾ ಹೋರಾಟಗಳನ್ನ ಮಾಡಿ ಎಲ್ಲವನ್ನೂ ಮಾಡಿ ಕಟ್ಟ ಕಡೆಯಲ್ಲಿ ಕುಣಿಗಲ್ ಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾಗ ಆ ಕುಣಿಗಲ್ ಯುದ್ಧದಲ್ಲಿ ಮರಣವನ್ನು ಹೋಗ್ತಾರೆ. ಕೆಂಪೇಗೌಡರ ಎರಡೇ ಎರಡು ಮಾತುಗಳು ಇಷ್ಟಪಟ್ಟು ಹೇಳ್ತಾ ಇದ್ದೀನಿಲ್ಲ, ಸಾಕಾಗಿತ್ತು. ಈ ವೇದಿಕೆ ಮೇಲೆ ಹಾಸನಿರತಕ್ಕಂಥ ಅಧ್ಯಕ್ಷರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಹಾಗೂ ಎಲ್ಲ ನನ್ನ ನಿರ್ದೇಶಕರು ಹಾಗೂ ನನ್ನ ಕುಲಬಾಂಧವರು, ಇತರೆ ಸಮುದಾಯದವರು ಹಾಗೂ ಪತ್ರಕರ್ತರು ವಂದಿಸ್ತಾ, ಏನು ಕೆಂಪೇಗೌಡರು ಯಲಹಂಕಕ್ಕೆ ಬಂದ್ರಲ್ಲ, ಯಂಕಾಪುರ ಅಂತ ಹೇಳಿ ನಿಜ. ಕಂಚಿಯಿಂದ ಅವ್ರ ತಾತ ಕಾಕೇಗೌಡ ಅಂತ ಕಾಳಹಸ್ತಿಗೆ ಬರ್ತಾರೆ, ಕಾಳಹಸ್ತಿಯಿಂದ ತಿರುಪ್ತಿಗೆ ಬರ್ತಾರೆ, ತಿರುಪ್ತಿಯಿಂದ ಪತ್ತಿಕೊಂಡ ಹತ್ರ ಬರ್ತಾರೆ, ಅಲ್ಲಿಂದ ನಮ್ಮ ಮುಳಬಾಗಿಲು ಬರ್ತಾರೆ, ನರಸಿಂಹ ತೀರ್ಥ ಹತ್ರ ಕಲ್ಯಾಣ ಕಟ್ಟಿ ಆ ಒಂದು ಶಿಖರ ಮಾಡಿದಂತ ಪುಣ್ಯಾತ್ಮ ಕಾಕೇಗೌಡ ತಾತ, ಇವ್ರ ತಾತ ಮುತ್ತಾತ. ಅಲ್ಲಿಂದ ನೇರವಾಗಿ ತಂಬಳ್ಳಿಗೆ ಬರ್ತಾರೆ, ಅಲ್ಲೊಂದು ಮಠ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಾರೆ. ಅಲ್ಲಿಂದ ಎಚ್ ಮೇಲೆ ದೇವನಹಳ್ಳಿಗೆ ಹೋಗ್ತಾರೆ. ದೇವನಹಳ್ಳಿ ಒಂದು ದೊಡ್ಡ ಬೃಹತ್ಕಾರದ ಒಂದು ಕಲ್ಯಾಣ ಇದೆ, ನೋಡಿರ್ತೀರೋ, ಅದನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿಂದ ವೆಂಕಟಾಪುರಕ್ಕೆ ಹೋಗಿ ಅವರು ಮುತ್ತಾತ ಒಂದು ಚಿಕ್ಕದಾಗಿ ಗುಡಿಸಲಾಕೊಂಡು ಈ ಸಮುದಾಯವನ್ನು ಬೆಳೆಸ್ತಾರೆ. ತಮಿಳುನಾಡಿಂದ ಹಿಡಿದು ಕರ್ನಾಟಕ ಬಾರ್ಡರ್ ಬರ್ತಾರೆ. ಕರ್ನಾಟಕ ಯಲಹಂಕದಲ್ಲಿ ವೆಂಕಟಾಪುರದಲ್ಲಿ ವಾಸಿಸಿದಂತ ಅವ್ರ ತಾತ ಮುತ್ತಾತ ಮೊಮ್ಮಗ
ನಮ್ಮ ಕೆಂಪೇಗೌಡ ಹುಟ್ಟಿದ್ದು ನಮ್ಮ ಕೆಂಪೇಗೌಡ. ಅವರ ಹುಟ್ಟಿ ಈಗಾಗಲೇ ಎಲ್ಲ ಹೇಳಿದ್ದಾರೆ ಬೆಂಗಳೂರು ಕಟ್ಟಿದಂಗೆ ಅಂತೇಳಿ. ನನ್ನ ಉದ್ದೇಶ ಇಷ್ಟೇ, ಅವ್ರು ಎಲ್ಲಿಂದ ಬಂದು ಹೇಳಕ್ ಮಾತ್ರ ನಾನು ಬಂದಿದ್ದಿಲ್ಲ, ಅದನ್ನ ಹೇಳ್ಬೋದಾಗಿತ್ತು. ಕಟ್ಟಿ ಇವತ್ತು ನಮ್ಮ ಕರ್ನಾಟಕದ ಹೆಸರು ಬೆಂಗಳೂರಿನಲ್ಲಿ ಹೊರ ರಾಜ್ಯಗಳಿಂದ ಬಂದು ಜೀವನ ಮಾಡಿ ಈ ಬೆಂಗಳೂರು ಬೃಹತ್ಕಾರವಾಗಿ ಬೆಳೆಸಿ ಇವತ್ತು ಬೃಹತ್ಕಾರ ಬೆಂಗಳೂರು ಅಂತ ಹೆಸರುವಾಸಕ್ಕೆ ಮಾಡಿದ ಮಹಾನ್ ಭಾವ ಅಂದ್ರೆ ಕೆಂಪೇಗೌಡ. ಅವರ ಒಂದು ಅನುಯಾಯಿಗಳು, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕುರುಬಾಂಧವರಾಗ್ಬೋದು, ಇತರೆ ಸಮುದಾಯದವರು ಅವರ ಅವರ ಒಂದು ಏನು ಬೇಸ್ ಅಂತಾರೆ ಅದು ಹಾಕೊಟ್ಟಿದ್ದಾರೆ, ಅದನ್ನು ಮುಂದೆ ಇಟ್ಕೊಂಡು ಜಾತಿ ಭೇದ ಬಿಟ್ಟು ಎಲ್ಲ ಒಂದೇ ರೀತಿಯ ಸಮುದಾಯದ ಎಳ್ಕೊಂಡು ಅಂತ ಹೋಗ್ಬೇಕಂತ ಹೇಳ್ತಾ ಇನ್ನೊಂದು ಮಾತ್ರ ಅವಕಾಶ ಕೊಡೋಣ ಅಂತ ತಮ್ಮೆಲ್ಲರಿಗೂ ಹೊರಿಸ್ತಾ ನಮಸ್ಕಾರ. ಈ ದಿನ 517ನೇ ಕೆಂಪೇಗೌಡರ ಜಯಂತಿಯ ಎಲ್ಲ ನಾಡಿನ ಜನತೆಗೆ ಶುಭಾಶಯ ತಿಳಿಸ್ತಾ, ಈ ಒಂದು ಸರ್ಕಾರದ ಕಾರ್ಯಕ್ರಮವನ್ನ ಬಹಳ ಶಿಸ್ತುಬದ್ಧವಾಗಿ ಎಲ್ಲರಿಗೂ ಮನಸ್ಸಿಗೆ ಸಂತೋಷ ಬರುವ ರೀತಿಯಲ್ಲಿ ಇವತ್ತು ಆಯೋಜನೆ ಮಾಡಿದ್ದಾರೆ. ನಮ್ಮ ತಾಲೂಕಿನ ಆಡಳಿತಕ್ಕೆ ಕೆಂಪೇಗೌಡರ ಅಭಿಮಾನಿಗಳ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಈ ಸಭೆಯಲ್ಲಿ ಉಪಸ್ಥಿತಕ್ಕಂತ ತಹಸೀಲ್ದಾರ್ ಆಗಿದ್ದ ಗೀತಾ ಅವರೇ, ಸಂಘದ ಅಧ್ಯಕ್ಷರಾದಂತ ಶಿವಣ್ಣವರೇ, ಉಪಾಧ್ಯಕ್ಷರಂತ ರಘುಪತಿಗೌಡ್ರೆ ಮತ್ತು ತಾಲೂಕಿನ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕರಾಗಿರ್ತಕ್ಕಂಥ ಬಾಬು ಗೌಡ್ರೆ, ಎಲ್ಲ ಕೆಂಪೇಗೌಡರ ಅಭಿಮಾನಿಗಳೇ. ಅದ್ರ ಜೊತೆಗೆ ಈಗ ತಾನೇ ಈ ಒಂದು ನಮ್ಮ ಸಮಾರಂಭದಲ್ಲಿ ಈಗ ನಾವು ಹೇಳ್ತಾರೆ ಕೆಂಪೇಗೌಡರು ಬರೇ ಒಂದೇ ಜನಾಂಗಕ್ಕೆ ಸೀಮಿತ ಅಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಇವತ್ತು ನಮ್ಮ ಒಂದು ಸಮಾರಂಭದಲ್ಲಿ ಕೆಂಪೇಗೌಡರು ನಮಗೂ ಈ ನಾಯಕರು ಅಂತ ಹೇಳ್ಬಿಟ್ಟು ಬಂದಿರತಕ್ಕಂಥ ನಮ್ಮ ವೆಂಕಟೇಶ್ ಗೌಡ್ರಿಗೆ ನಮ್ಮ ಎಲ್ಲ ಕೆಂಪೇಗೌಡ ಅಭಿಮಾನಿಗಳ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಈಗಾಗಲೇ ಕೆಂಪೇಗೌಡರ ಬಗ್ಗೆ ಎಲ್ಲರೂ ತಿಳಿಸ್ಕೊಟ್ಟಿದ್ದಾರೆ. ಕೆಂಪೇಗೌಡರು ಯಾಕೆ ಇವತ್ತು ಈ ನಾಡನ್ನ ಆಳಿದ್ದಾರೆ, ಒಂದು ಶಿಸ್ತುಬದ್ಧವಾಗಿ ನಡೆಸಿದ್ದಾರೆ ಅಂತಂದ್ರೆ ಅವರಲ್ಲಿರ್ತಕ್ಕಂಥ ದೂರದೃಷ್ಟಿ. ಇವತ್ತು ಸಹ ಹಳ್ಳಿಗಳಲ್ಲಿ ಎಷ್ಟೇ ಬದಲಾವಣೆ ಆದ್ರೆ, ಎಷ್ಟೇ ಜನ ಬದಲಾವಣೆ, ಇವತ್ತು ಕಾಲ ಬದಲಾವಣೆ ಆಗಿದೆ ಅಂತ ಹೇಳ್ತಾರೆ. ಏನೇ ಆದ್ರೂ ಸಹ ಇವತ್ತು ಬಹಳಷ್ಟು ಹಳ್ಳಿಗಳಲ್ಲಿ ಏನು ನಮ್ಮ ಒಕ್ಕಲಿಗ ಜನಾಂಗ ಇದ್ದಾರೆ ಅವರು ಒಳ್ಳೆ ರೀತಿಯಲ್ಲಿದ್ರೆ ಇವತ್ತು ಅವ್ರು ಪೂರ್ತಿ ಅವ್ರ ಮಾತು ಕೇಳುತ್ತೆ. ಯಾರು ನಮ್ಮ ಜನಾಂಗದವರಿದ್ದಾರೆ ಎಲ್ಲರೂ ಒಂದೇ ಸರಿಸಮವಾಗಿ ಯಾವತ್ತು ಕೆಂಪೇಗೌಡ ಯಾವ ರೀತಿ ಎಲ್ಲಾ ಜನಾಂಗಕ್ಕೂ ಅವಕಾಶ ಮಾಡಿಕೊಟ್ಟು ಎಲ್ಲರೂ ಬೆಳೆಸೋ ರೀತಿ ಹೋಗ್ತಾ ಇದ್ರು, ಅದೇ ರೀತಿ ನಮ್ಮ ಜನಾಂಗದವರು ಇವತ್ತು ಯಾವ ಹಳ್ಳಿಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ ಎಲ್ಲರೂ ಸಮಾನವಾಗಿ ನೋಡುವಾಗ ಎಲ್ಲಾ ಜನಾಂಗನು ಬೆಲೆ ಕೊಡ್ತಾ ಇದ್ದಾರೆ. ಅಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಅದು ಕಾರಣ ಏನಂತಂದ್ರೆ ಆ ಕೆಂಪೇಗೌಡರಿಂದನೇ ಆ ಬಳುವಳಿ ನಮ್ಗೆ ಬಂದಿದೆ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಎಲ್ಲ ಸಣ್ಣ ಪುಟ್ಟ ಕೆಲವರು ತಪ್ಪುಗಳು ಮಾಡ್ತಾ ಇರ್ಬೋದು, ನಮ್ಮವ್ರು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಅದನ್ನು ಇವತ್ತೆಲ್ಲರೂ ನಾವು ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಇವತ್ತು ನಮ್ಮ ಜನಾಂಗಕ್ಕೆ ಆ ಒಂದು ಸ್ಥಾನಮಾನ ಸಿಕ್ಕಿದೆ, ಗೌರವ ಸಿಕ್ಕಿದೆ. ಇವತ್ತು ಹಲವಾರು ಇದರಲ್ಲಿ ನಾವು ತಗೊಳಕ್ ಹೋದ್ರೆ ರಾಜಕೀಯವಾಗಿ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಜನಾಂಗದವರೇ ಮುಂಚೂಣಿಯಲ್ಲಿ ಇರ್ತಾರೆ. ಕಾರಣ ಏನಂತಂದ್ರೆ ಅವರ ಒಂದು ಪ್ರತಿಯೊಂದರಲ್ಲೂ ಅವ್ರು ಏನು ಇದೆ ತ್ಯಾಗ ಮನೋಭಾವದಿಂದ ಕೆಲಸ ಮಾಡ್ತಾರೆ, ಅದಕ್ಕೋಸ್ಕರ ಅವಕಾಶ ಸಿಗ್ತಾರೆ. ಅದನ್ನ ಅದೇ ರೀತಿ ನಾವು ಬೇರೆ ಜನಾಂಗವನ್ನು ನಮ್ಮ ಜೊತೆ ಸಹೋದರ ರೀತಿ ಬಳಸ್ಕೊಂಡು ಅದನ್ನ ಅವ್ರಿಗೂ ಕೊಟ್ಟಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕೆಂಪೇಗೌಡರಿಗೆ ಹೆಸರು ಕೀರ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಮುಂದಿನ ತಿಂಗಳಲ್ಲಿ ನಾವು ಕೆಂಪೇಗೌಡ ಜಯಂತಿನ ಆಚರಣೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ ಅದ್ದೂರಿಯಾಗಿ. ಎಲ್ಲ ಯುವಕರ ಒಂದು ಆಸಕ್ತಿ ಇದೆ. ಏನು ಬಹಳ ವರ್ಷ ಆಯ್ತು ನಾವು ಕೆಂಪೇಗೌಡ ಜಯಂತಿ ಮಾಡಿ ಅವಂತ ಹೇಳ್ಬಿಟ್ಟು ಏನು ಆಸಕ್ತಿ ಇದೆ ಅದನ್ನೆಲ್ಲ ಮಾಡೋಣ. ಎಲ್ಲ ಇವತ್ತು ನೋಡ್ತೀವಿ, ಅವತ್ತು ಅಷ್ಟೇ ಎಲ್ಲ ಜನಾಂಗದವರು ಸೇರಿ ಒಳ್ಳೆ ಮುಳುಬಾಗಿಲಿನ ಒಂದು ಹಬ್ಬ ಯಾವ ರೀತಿ ಇರುತ್ತಂತ ಇಡೀ ರಾಜ್ಯಕ್ಕೆ ನಮ್ದು ಮಾದರಿ. ಏನು ಬಾಲಗಂಗಾಧರ ಸ್ವಾಮೀಜಿ ಅವ್ರದ್ದು 96ರಲ್ಲಿ ಏನು ಕಾರ್ಯಕ್ರಮ ಮಾಡಿದ್ವಿ ನಾವಿಲ್ಲಿ, ಅದು ರಾಜ್ಯಕ್ಕೆ ಮತ್ತೆ ಪ್ರಾರಂಭ ಆಗಿದ್ದು ನಮ್ಮ ಮುಳುಬಾಗಿಲಿಂದಾನೆ. ಕೆಂಪೇಗೌಡ ಜಯಂತಿನೂ ಅದ್ದೂರಿನಲ್ಲಿ ಹೆಸರುವಾಸಿಗೆ ಇರ್ತಕ್ಕಂಥದ್ದು ನಮ್ಮ ಮುಳಬಾಗಿಲು ತಾಲೂಕು. ಇವತ್ತೇನು ನಾವು ಅವತ್ತಿನ ಪೂರ್ವಭಾವಿ ಸಭೆ ಮಾಡೋಣ, ಅದು ಸುದೀರ್ಘವಾಗಿ ಅವತ್ತು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತೆಲ್ಲರೂ ಬಂದು ಈ ಕೆಂಪೇಗೌಡ ಜಯಂತಿಯಲ್ಲಿ ಭಾಗವಹಿಸಕ್ಕೆ ಎಲ್ರಿಗೂ ನಮಸ್ಕರಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕೆಂಪೇಗೌಡ. ಎಲ್ಲಾ ಸಮುದಾಯದವ್ರಿಗೂ ಉದ್ಧಾರ ಆಗ್ಲಿ ಅಂದ್ಬಿಟ್ಟು ಬೆಂಗಳೂರನ್ನು ಕಟ್ಟಿದ್ದು. ಮೊದಲು ಬೆಂಗಳೂರು ಇದ್ದಿದ್ದು ಬರೀ ಕಾಡು ಇದ್ದಿದ್ದು. ಅಲ್ಲಿ ಹೆಂಗೆ ಅವ್ರಿಗೆ ಬಂತಪ್ಪ ಇದ್ರೆ ಇದೆ ಬೇಟೆಗೆ ಬಂದಿರ್ತಾರೆ. ಯಲಹಂಕದಿಂದ ಅವರು ಬೇಟೆಗೆ ಬಂದಿರ್ತಾರ. ಕಬ್ಬನ್ ಪಾರ್ಕ್ ಕಡೆ ಫಾರೆಸ್ಟ್ ಇದ್ದಿದ್ದ ಅಲ್ಲಿ ಮಲ ಒಂದು ಹಾವುಗಳೆಲ್ಲ ಇರ್ತಾವಂತೆ. ಹಾವುಗಳಿದ್ದಾಗ ಈ ಮಲನೇ ಆಟಾಡ್ಸ್ಕೊಂಡು ಹೋಗ್ತಾ ಇತ್ತಂತೆ ಹಾವುಗಳನ್ನ. ಆಗ ಅವ್ರಿಗೆ ಆ ಕಾನ್ಸೆಪ್ಟ್ ಬಂದು ಕೆಂಪೇಗೌಡರಿಗೆ ಈ ನೆಲದಲ್ಲಿ ಏನೋ ಇದೆ ಅಂದ್ಬಿಟ್ಟು ಯಲಹಂಕದಿಂದ ಬಂದು ಇಲ್ಲಿ ಅವಾಗೆ
ಪ್ರತಿಯೊಂದು 4 ದಿಕ್ಕಲ್ಲೂ 4 ಬಾಗಿಲು ಕಟ್ಟಿ ಎಲ್ಲ ವ್ಯವಸ್ಥಿತವಾಗಿ ನಗರಪೇಟೆ, ಬಳೆಪೇಟೆ, ಚಿಕ್ಕಪೇಟೆ, ಇವತ್ತೆಲ್ಲ ವ್ಯಾಪಾರಸ್ಥರು ಏನೇನು ಇದ್ದಾರೋ ಪ್ರತಿಯೊಂದು ಕೊರುಪೇಟೆ, ಮತ್ತೆ ರಾಗಿಪೇಟೆ, ಅರಳುಪೇಟೆ, ಈ ಎಣ್ಣೆ ಎಲ್ಲ 64 ಪೇಟೆಗಳನ್ನು ಇಡೀ ಪ್ರಪಂಚದಲ್ಲೇ ಇಂತ ವ್ಯವಸ್ಥಿತವಾಗಿ ಕಟ್ಟಿದ್ದಾರೆ. ಅಂದ್ರೆ ಈ ಕಾಲದಲ್ಲಿ ಇಂಜಿನಿಯರ್ಗಳು ಕಟ್ಟೋದು 10-15 ದಿವಸಕ್ಕೆ ಬಿದ್ದೋಗ್ತವೆ ಬಿಲ್ಡಿಂಗ್ಗಳು. ಅಂತಹದ್ದು ಆ ಮಹಾಪ್ರಭು, ನಾಡಪ್ರಭು ಬಹಳ ವಿಜೃಂಭಣೆಯಿಂದ, ಬಹಳ ಮುನ್ನಾಲೋಚನೆಯಿಂದ ನೀಟಾಗಿ ಬಹಳ ಅಚ್ಚುಕಟ್ಟಾಗಿ ಬೆಂಗಳೂರು ಕಟ್ಟಿದ್ರು. ಇವತ್ತು ಆ ನಾಡಪ್ರಭು ಕಟ್ಟಿರೋದ್ರಿಂದ ಬೆಂಗಳೂರು ಇವತ್ತು ಪ್ರಪಂಚದಲ್ಲೇ ನಂಬರ್ 1 ಸ್ಥಾನ ಪಡೆದಿದೆ. ಅಂದ್ರೆ ನಾಡಪ್ರಭು ಕೆಂಪೇಗೌಡರಿಂದ ಈ ಬೆಂಗಳೂರು ನಂಬರ್ 1 ಸ್ಥಾನ ಪಡೆದಿದೆ ಅನ್ನೋಕೆ ಹೆಮ್ಮೆ ಪಡ್ಬೇಕಾಗುತ್ತೆ. ಆದ್ರಿಂದ ಇನ್ನ ನಾಯಕರೆಲ್ಲ ಮಾತಾಡಲಿ. ಮತ್ತೆ ನೆಕ್ಸ್ಟ್ ತಿಂಗಳು ಬಹಳ ತಾಲೂಕಿನಾದ್ಯಂತ ಅದೆಲ್ಲ ಅಧ್ಯಕ್ಷರು ನಮ್ಮ ತಹಸೀಲ್ದಾರ್ ಮೇಡಮ್ ತಿಳಿಸ್ಕೊಡ್ತಾರೆ. ಬಹಳ ವಿಜೃಂಭಣೆಯಿಂದ ನಾವು 5-6 ವರ್ಷ ಆಯ್ತು ಮಾಡಿ. ಮೋಸ್ಟ್ಲಿ ಪ್ರತಿ ಹಳ್ಳಿಯಿಂದ ಪಲ್ಲಕ್ಕಿಗಳು ಬರ್ಬೇಕು. ಬಹಳ ವಿಜೃಂಭಣೆಯಿಂದ ಮಾಡೋಣ. ನಮ್ಮ ತಾಲೂಕಿನ ಶಾಸಕರು ಕೂಡ ಉತ್ಸಾಹವಾಗಿದ್ದಾರೆ. ಈ ಸಲ ಇವಕ್ಕೆ ನಾನು ಬಂದಾಗಿಂದ ML ಆದಾಗಿಂದ ಮಾಡ್ಲಿಲ್ಲ ಅಂದ್ಬಿಟ್ಟು, ಆದ್ರಿಂದ ಇವಾಗಿಂದಾನೆ ಹಳ್ಳಿಗಳಲ್ಲಿ ಹೇಳಿ ಪ್ರತಿ ವಿಲೇಜ್ ಇಂದ ಪಲ್ಲಕ್ಕಿಗೆ ಬರಬೇಕು. ಅವಾಗ ಈಗ ಸದ್ಯಕ್ಕೆ ಸಿಂಪಲ್ ಆಗಿ ಇವತ್ತು ಗೌರ್ಮೆಂಟ್ ಫಂಕ್ಷನ್ ಆಗಿರೋದ್ರಿಂದ ಸಿಂಪಲ್ ಆಗಿ ಮಾಡಿ ಮುಗಿಸ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ಡೇಟ್ ಎಲ್ಲ ಅಧ್ಯಕ್ಷರು ಎಲ್ಲ ಕುತ್ಕೊಂಡು ತಹಸೀಲ್ದಾರ್ ಮೇಡಮ್, ಶಾಸಕರೆಲ್ಲ ಫಿಕ್ಸ್ ಮಾಡ್ತಾರ. ದಯವಿಟ್ಟು ಎಲ್ಲರೂ ಆ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ನನ್ನನ್ನ 2 ಮಾತು ಮಾತಾಡೋಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ. ಎಲ್ರಿಗೂ ನಮಸ್ಕಾರ. ಏನ್ ಈ ದಿನ ತಾಲೂಕ್ ಪಂಚಾಯತಿಲಿ ನಮ್ಮ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನು ಇಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ಎಲ್ಲ ಅಫ್ಸಿಯಲ್ಲು ಮತ್ತು ನಮ್ಮ ಎಲ್ಲ ಕುಲಬಾಂಧವರು ಎಲ್ಲರೂ ಬಂದು ಇವತ್ತು ಒಂದು ಜಯಂತಿಯನ್ನ ಕೋರ್ತಾ, ಶುಭಾಶಯ ಕೋರ್ತಾ, ಈ ದಿನ ಎಲ್ಲ ನಮ್ಮ ಸಮುದಾಯಕ್ಕೂ ಎಲ್ರಿಗೂ ಸಹ ಒಂದು ಜಯಂತಿ ಅನ್ನೋ ಕಾರ್ಯಕ್ರಮ ಈ ದಿನ ನಡೆಸಿದ್ದಾರೆ. ಅದೇ ರೀತಿ ಸುಮಾರು 2018 ಕೂಡ ಸಹ ನಾವು ಕೆಂಪೇಗೌಡ ಜಯಂತಿಯನ್ನ ಅದ್ದೂರಿಯಾಗಿ ಮಾಡಿದ್ವು. ಕಾರಣಾಂತರಗಳಿಂದ ಅವತ್ತಿನ ಇವತ್ತವರೆಗೂ ಮಾಡಕ್ಕಾಗಿಲ್ಲ. ಶಾಸಕರು ಪ್ರತಿ ವರ್ಷನೂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಕೆಲಸಗಳು ಹಿಂದೆ ಇರೋದ್ರಿಂದ ಮಾಡಕ್ಕಾಗ್ಲಿಲ್ಲ. ನೆಕ್ಸ್ಟ್ ನಮ್ಮ ಶಾಸಕರಾದ ಸಮೃದ್ಧಿ ಮಂಜನವರು, ನಮ್ಮ ಅಧ್ಯಕ್ಷರಾದ ಶಿವಣ್ಣವರು ಮತ್ತು ಎಲ್ಲ ಒಂದು ಸಂಘದ ಸದಸ್ಯರು ಮತ್ತು ಎಲ್ಲ ನಮ್ಮ ಕುಲಬಂಧರು ಕೂರಿಸಿ ಒಂದು ಮೀಟಿಂಗ್ ಮಾಡಿ ಆಮೇಲೆ ಡೇಟ್ ಫಿಕ್ಸ್ ಮಾಡಿ ಎಲ್ಲ ಒಂದು ಪಂಚಾಯತಿ ಮತ್ತು ಹಳ್ಳಿ ನಮ್ಮ ಟೌನು ಎಲ್ಲಿಂದನೂ ಪಲ್ಲಕ್ಕಿಗಳು ಬರಬೇಕು ಅಂತೇಳಿ ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮ ಅದ್ದೂರಿಯಾಗಿ 2018 ಇನ್ನೂ ಅದ್ದೂರಿಯಾಗಿ ಮಾಡ್ಬೇಕು ಅಂತೇಳಿ ನಮ್ಮ ಕುಲಬಾಂಧವರು, ಯುವಕರು ಎಲ್ಲರೂ ಇವತ್ತು ಹುಮ್ಮಸ್ಸಿಂದ ಮಾಡಬೇಕು ಕೆಂಪೇಗೌಡ ಜಯಂತಿಯನ್ನ ಅಂತ ಇವಾಗ ಎಲ್ಲರೂ ಇದು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲರೂ ಸಹಕರಿಸಿ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಬಂದು ಒಂದು ಕೆಂಪೇಗೌಡ ಜಯಂತಿಯನ್ನ ಅದ್ದೂರಿಯಾಗಿ ಮಾಡ್ಬೇಕಂತೇಳಿ ಇವತ್ತು 4 ಮಾತು ಮಾತಾಡೋ ಅವಕಾಶ ಕೊಟ್ಟ ಎಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕೆಂಪೇಗೌಡ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅಲಂಕರಿಸಿರುವ ದಂಡಾಧಿಕಾರಿಗಳಾದಂತಹ ಗೀತಾ ಮೇಡಮ್ ಅವರೇ, ಅಧ್ಯಕ್ಷರಾದ ಶಿವಣ್ಣವರೇ, ಹಾಗೂ ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಕುಲಬಾಂಧವರು, ಎಲ್ಲ ವರ್ಗದ ಜನರೇ, ಈ ದಿವಸ ಈ ಕಾರ್ಯಕ್ರಮವನ್ನು ಬಹಳ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಮುಂದಿನ ತಿಂಗಳು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳ್ಬಿಟ್ಟು ಶಾಸಕರು, ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ನಿರ್ದೇಶಕರು ಎಲ್ಲರೂ ಸೇರಿ ಒಂದು ತೀರ್ಮಾನ ತಗೊಂಡಿದ್ದಾರೆ. ಆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಲ ತೀರ್ಮಾನ ಮಾಡಿದ್ದಾರೆ. 2017-18ರಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಬಹಳ ವಿಜೃಂಭಣೆಯನ್ನು ಮಾಡಿದ್ವಿ. ಆದ್ರೆ ಕಾರಣಾಂತರಗಳಿಂದ ನಮ್ಮ ಇವರು ಸತ್ಯಣ್ಣವರು ಹೇಳಿದಾಗೆ ಕಾರಣಾಂತರಗಳಿಂದ ನಡೆಸಲು ಸಾಧ್ಯವಾಗಲಿಲ್ಲ. ನಂತರ ನಮ್ಮ ಶಾಸಕರು ಬಂದ ಮೇಲೆ ಶಾಸಕರು ಮತ್ತು ತಹಸೀಲ್ದಾರ್ ಅವರು, ಅಧ್ಯಕ್ಷರು ಮತ್ತು ನಮ್ಮ ನಿರ್ದೇಶಕರು ಎಲ್ಲ ಕೂತು ಯಾವ ದಿವಸ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಮಾಡ್ತೀವಿ ಅಂತ ಹೇಳ್ತಾ ನಾನು 1-2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕೆಂಪೇಗೌಡ. ನಾಡು ಪ್ರಭು ಕೆಂಪೇಗೌಡ 517ನೇ ಜಯಂತಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತ
ನಮ್ಮ ತಾಲೂಕು ದಂಡಾಧಿಕಾರಿಗಳಾದಂತ ಗೀತಾ ಮೇಡಮ್ ಅವರೇ ಹಾಗೂ ತಾಲೂಕು ಅಧ್ಯಕ್ಷರಾದಂತ ಹಾಲೂರು ಶಿವಣ್ಣ ಅವರೇ ಹಾಗೂ ಉಪಾಧ್ಯಕ್ಷರಾದಂತ ರಘುಪತಿ ಗೌಡ್ರೆ ಹಾಗೂ ಎಲ್ಲ ನಮ್ಮ ಸಂಘದ ಡೈರೆಕ್ಟರ್ಗಳೇ ಹಾಗೂ ಉಪಾಧ್ಯಕ್ಷರುಗಳೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಎಲ್ಲ ಕುಲ ಬಾಂಧವರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಹಾಗೂ ಸಿಬ್ಬಂದಿ ವರ್ಗದವರೇ, ಈ ದಿನ ಕೆಂಪೇಗೌಡ ಜಯಂತಿಯನ್ನು ಏನು ನಾವು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅನ್ಕೊಂಡಿದ್ವಿ, ಕಾರಣಾಂತರಗಳಿಂದ ಮಾಡಕ್ಕಾಗಿಲ್ಲ. ಆದರೂ ಕೂಡ ಈ ವರ್ಷ ನಮ್ಮ ದಂಡಾಧಿಕಾರಿಗಳು ಸರಳವಾದರೂ ಕೂಡ ಸಜ್ಜನತೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ನಾವೆಲ್ಲರೂ ಭಾವಿಸುತ್ತಾ, ಮುಂದಿನ ದಿನಗಳಲ್ಲಿ ಏನು ನೆಕ್ಸ್ಟ್ ಮಂತ್ ಕೆಂಪೇಗೌಡ ಜಯಂತಿ ಮಾಡ್ತೀವಿ ಅಂತ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯರುಗಳೆಲ್ಲ ಏನ್ ಹೇಳಿದ್ದಾರೆ, ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಕ್ಕೆ ನಿಮ್ಮೆಲ್ಲರೂ ಸಹಮತ ಸಪೋರ್ಟ್ ಕೂಡ ಬೇಕು. ನಾವು ಈ ಕಾರ್ಯಕ್ರಮವನ್ನು ಮುಂದಿನ ತಿಂಗಳಲ್ಲಿ ಮಾಡ್ತೀವಿ ಅಂತ ಏನ್ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಅದರ ಮುಖಾಂತರ ನಾವು ಮಾಡ್ತೀವಿ. ನಿಮ್ಮೆಲ್ಲರ ಸಪೋರ್ಟ್ ಇಂದ ಈ ಕೆಂಪೇಗೌಡ ಜಯಂತಿಯನ್ನು ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲು ನಮ್ಮ ಎಲ್ಲ ಕುಲ ಬಾಂಧವರು ಹಾಗೂ ಎಲ್ಲರೂ ಬಂದು ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ಕೆಂಪೇಗೌಡ ಜಯಂತಿ ಏನು ನಮ್ಮ ಕೆಂಪೇಗೌಡರು ಅವರ ದೇಶಕ್ಕೋಸ್ಕರ ನಮಗೆ ಸಹಾಯ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಅದೇ ರೀತಿಯಲ್ಲೂ ಕೂಡ ನಮ್ಮನಿಂದ ಆಗೋ ಸಹಾಯ ನಾವು ಬಡಬಗ್ಗರಿಗೆ ಮಾಡಬೇಕು, ಇವನ್ನ ರೂಢಿಸಿಕೊಳ್ಬೇಕು ಅನ್ನೋ ಒಂದು ನಿರ್ಧಾರಗಳನ್ನು ಎಲ್ಲರೂ ತೆಗೆದುಕೊಂಡು ನಮ್ಮಿಂದ ಆಗೋ ಸಹಾಯ ನಾವು ಮಾಡಬೇಕು ನಮ್ಮ ತಾಲೂಕಿನಲ್ಲಿ ಇರೋ ಜನತೆಗೆ ಅಂತ ನಾನು ಹೇಳುತ್ತಾ, ನಿಮ್ಮೆಲ್ಲರಿಗೂ ಮಾತಾಡಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ತಿಳಿಸ್ತೇನೆ. ಮಹಿಳೆಯರ ಸಂಘದ ಅಧ್ಯಕ್ಷರಾದ ಹಾಲೂರು ಶಿವಣ್ಣನವರು, ಮತ್ತೆ ನಮ್ಮ ಯುವೇದಿಕೆ ಅಧ್ಯಕ್ಷರಾದ ಶಿವರಾಜ್ ಅವರು, ಮತ್ತೆ ಮಹಿಳಾ ಘಟಕದ ಅಧ್ಯಕ್ಷರಾದ ಜಯಲಕ್ಷ್ಮಮ್ಮನವರೇ, ಹಾಗೂ ಈ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಮುಖಂಡರುಗಳು, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ, ಈ ದಿನ ನಾವು 517ನೇ ಜಯಂತ್ಯೋತ್ಸವನ್ನ ಆಚರಣೆ ಮಾಡ್ತಾ ಇದ್ದೀವಿ. ವರ್ಷನೂ ಮಾಡ್ತಾ ಇದ್ದೀವಿ. ಈ ವರ್ಷ ಸರಳವಾಗಿ ಮಾಡಿ ಮತ್ತೆ ಮುಂದಿನ ತಿಂಗಳು ಒಂದು ವಿಜೃಂಭಣೆ ಮಾಡಬೇಕು ಅಂತ ಹೇಳ್ಬಿಟ್ಟು MLA ಅವರು ಮತ್ತು ಅಧ್ಯಕ್ಷರು ಎಲ್ಲ ಮಾತಾಡ್ಕೊಂಡಿದ್ದೀವಿ. ಇನ್ನ ಡೇಟ್ ಫಿಕ್ಸ್ ಆಗಿಲ್ಲ. ನಾನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ, ಕೆಂಪೇಗೌಡ ಜೀವನ ಚರಿತ್ರೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಕೆಂಪೇಗೌಡ ಅವರು 20 ವರ್ಷ ಬಾಲ್ಯ ಜೀವನವನ್ನು ಕಳೀತಾರೆ. 1510ರಲ್ಲಿ ಕೆಂಪೇಗೌಡ ಅವರು ಜನಿಸ್ತಾರೆ. 1510ರಲ್ಲಿ 1521ರಲ್ಲಿ ಆಡಳಿತ ಚುಕ್ಕಾಣಿ 31ರಲ್ಲಿ ಆಡಳಿತ ಚುಕ್ಕಾಣಿ ಹಿಡಿತಾರೆ ಕೆಂಪೇಗೌಡ ನಾಡಪ್ರಭುವಾಗಿ ವಿಜಯನಗರ ಸಾಮ್ರಾಜ್ಯವರ ಅಧೀನದಲ್ಲಿ. ಕೆಂಪೇಗೌಡ ಅವರು 1537ರಲ್ಲಿ ನಾಡನ್ನ ಕಟ್ಟೋಕೆ ಪ್ರಾರಂಭ ಮಾಡ್ತಾರೆ. 1537ರಲ್ಲಿ ನಾಡನ್ನ ಕಟ್ತಾರೆ. ಯಾವ ರೀತಿ ಕಟ್ತಾರೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿರೋದೆ. ಆ ರೀತಿ ಇವಾಗ ಇನ್ನೇನು ಜೀವನದಲ್ಲಿ ಯಾರು ನಡ್ಸ್ಕೊಳಕ್ಕಾಗಲ್ಲ, ನಡೆಯೋದು ಇಲ್ಲ. ಹಾಗಾಗಿ ಈಗಿನ ಪರಿಸ್ಥಿತಿ ಹಂಗಿತ್ತು. ಸುಮಾರು 29 ವರ್ಷಗಳ ಕಾಲ ನಾಡನ್ನ ಆಳಿರ್ತಾರೆ. ಅವರು 1560ರಲ್ಲಿ ಅವ್ರ ಅಳಿಯ ಆಗಿರ್ತಕ್ಕಂಥ ರಾಯರು ಜೈಲ್ಗೆ ಹಾಕ್ಸ್ತಾರೆ. 1560ರಲ್ಲಿ ಜೈಲ್ಗೆ ಹಾಕ್ಸ್ಬಿಟ್ಟು ಅವ್ರ ಜನಪ್ರಿಯತೆಯನ್ನು ತಡ್ಕೊಳ್ಳಕ್ ಆಗ್ದಿರ ಅವ್ರು ಹಾಕ್ಸೋದು. 5 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿ 65ರಲ್ಲಿ ಮತ್ತೆ ಮರಳಿ ಬರ್ತಾರೆ. 65ರಲ್ಲಿ ಮರಳಿ ಬಂದು ಮಗನಿಗೆ ಅಧಿಕಾರ ಹಸ್ತಾಂತರ ಮಾಡಿ 1569ರಲ್ಲಿ ಮರಣ ಹೊಂದ್ತಾರೆ. ಇಡೀ 57 ವರ್ಷದಲ್ಲಿ ಅವರು ರಾಜ್ಯವನ್ನು ಆಳಿರ್ತಕ್ಕಂಥ ರೀತಿ ಇದೆಯಲ್ಲ, ಆ ರೀತಿ ಯಾರು ಆಡಳಿತ ಮಾಡಕ್ ಆಗೋದಿಲ್ಲ, ಯಾರು ಮಾಡೋದು ಇಲ್ಲ. ಇನ್ನು ಮುಂದೆ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ. ಯಾಕೆಂತಂದ್ರೆ ಅವರು 4 ಗೋಪುರಗಳನ್ನು ನಿರ್ಮಿಸುವಾಗ ಒಂದು ಬಾಗಿಲು ನಿಲ್ತಾ ಇರ್ಲಿಲ್ಲ. ಪಾಪ ಅವರು ಸೊಸೆ ಲಕ್ಷ್ಮೀದೇವಿ ಅಂತ ಹೇಳ್ಬಿಟ್ಟು ಬಾಗಿಲಿಗೆ ನರಬಲಿ ಬೇಕು ಅಂತ ಹೇಳ್ಬಿಟ್ಟು ಬಯಸ್ತಾರೆ ಅಂತ ಹೇಳ್ಬಿಟ್ಟು ಜ್ಯೋತಿಷಿಗಳು ಹೇಳ್ತಾರೆ. ಆಯಮ್ಮ ನಮ್ಮ ಮಾವ ಚಿಂತಾಕ್ರಾಂತನಾಗಿದ್ದಾನೆ ಅಂತ ಹೇಳ್ಬಿಟ್ಟು ನರಬಲಿ ಇನ್ಯಾರನ್ನ ಕೊಡ್ತಾರೆ, ಅವರು ಕೊಡಲ್ಲ ಅಂತ ಹೇಳ್ಬಿಟ್ಟು ಆಯಮ್ಮನೆ ಪ್ರಾಣತ್ಯಾಗ ಮಾಡ್ಕೊಳ್ತಾರೆ ಲಕ್ಷ್ಮೀದೇವಿ ಅವರು. ನಮ್ಮ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹೆಂಗಿದ್ದಾರೆ ಅಂದ್ರೆ, ಪ್ರಿಯನಿಗೋಸ್ಕರ ಟ್ರಿಬಲ್ ಮರ್ಡರ್, ಪ್ರಿಯನಿಗೋಸ್ಕರ 400 ಹಳ್ಳಕ್ಕೆ ತಳ್ಳಿದ ಇದು, ಭಾರ್ಯ ಪತ್ನಿಯನ್ನು ತಳ್ಳಿದ ಇದು, ಹೀಗೆ
ಈ ತರ ಹೆಣ್ಮಕ್ಳು ಕ್ರಿಯೇಟ್ ಮಾಡ್ಕೊಂಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆ ಬುದ್ಧಿಯನ್ನು ಕಲಿಸ್ಬೇಕು ಪೇರೆಂಟ್ಸ್. ಕಲ್ಸಕ್ ಹೋದ್ರೆ ಅವ್ರು ಈ ರೀತಿ ಪೇರೆಂಟ್ಸ್ ನೇ ಸಾಯಿಸೋ ಮಟ್ಟಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಯಾವ ಲೆಕ್ಕದಲ್ಲಿ ಇದಾರೆ ಅಂತ ಹೆಣ್ಮಕ್ಳು ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು, ಆವಾಗಿನ ಕಾಲದಲ್ಲಿ ಹೆಂಗಿದ್ರು ಇವತ್ತಿನ ಕಾಲದಲ್ಲಿ ಹೆಂಗಿದ್ರು ಅಂತ ಹೇಳ್ಬಿಟ್ಟು ಈ ರೀತಿ ನಡ್ಕೊಳ್ತಾ ಇದಾರೆ. ಇನ್ನೊಂದು ನಮ್ಮ ಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಅಧಿಕಾರ ಬರೋವರೆಗೂ ಒಂದು ರೀತಿ ವರ್ತನೆ ಮಾಡ್ತಾರೆ. ಅಧಿಕಾರ ಬಂದ ಮೇಲೆ ಎಲ್ಲ ಮರ್ತೋಗ್ತಾರೆ. ದುರಂಕಾರ ಮಾತುಗಳು, ದುರಂಕಾರ ಇದು ಈ ತರ ಎಲ್ಲ ಮಾತಾಡ್ಕೊಂಡು ಎಲ್ಲ ಇದು ಮಾಡ್ತಾರೆ. ದಯವಿಟ್ಟು ಕೆಂಪೇಗೌಡ ಆದರ್ಶನಗಳನ್ನ, ಅವರ ಜೀವನ ಚರಿತ್ರೆಯನ್ನ ಅಳವಡಿಸಿಕೊಂಡು ಆಡಳಿತವನ್ನು ಕೊಡ್ಬೇಕು ಅಂತ ಹೇಳ್ಬಿಟ್ಟು ರಾಜಕೀಯ ನಾಯಕರಿಗೂ ಮತ್ತೆ ಆಡಳಿತ ಅಧಿಕಾರಿಗಳಿಗೂ ನಾನು ಬಯಸುತ್ತೇನೆ ಅಂತ ಎರಡು ಮಾತು ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೇನೆ.